ಅವರೆಕಾಳು ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ತಪ್ಪಲಿಗೆ ನೀರು ಹಾಕ್ಕೊಂಡು ಅದಕ್ಕೆ ಇದ್ಕಿರೋ ಅವರೆಕಾಳನ್ನ ಒಂದು 10 ನಿಮಿಷ ಬೇಯಿಸ್ಕೊಬೇಕು. ಜಾಸ್ತಿ ಏನು ಬೇಯಿಸ್ಕೊಂಬಿಡಿ, ಅದು ಚೆನ್ನಾಗಿರಲ್ಲ, ಆಮೇಲೆ ಮೆತ್ತಗಾಗ್ಬಿಡುತ್ತೆ ಚಿತ್ರಾನ್ನ ಎಲ್ಲ. ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಅದು ಕಾಳು ಒಂದು ಸ್ವಲ್ಪ ಗಟ್ಟಿಗಿರಬೇಕು, ಆಗಿದ್ರೇ ಚಿತ್ರಾನ್ನ ಚೆನ್ನಾಗಿರೋದು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು 10 ನಿಮಿಷ ಬೇಯಿಸ್ಕೊಂಡಿದ್ದಾದಮೇಲೆ ಅಷ್ಟರಲ್ಲಿ ಮಸಾಲೆ ರುಬ್ಕೊಳ್ಳೋಕ್ಕೆ ಏನೇನು ಬೇಕು ಅಂತ ಅಂದರೆ ಸ್ವಲ್ಪ ಶುಂಠಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲನೂ ಸಣ್ಣಕ್ಕೆ ರುಬ್ಕೊಬೇಕು. ಅದಾದಮೇಲೆ ಎಣ್ಣೆ ಬಿಟ್ಬಿಟ್ಟು ಬಾಣಲಿಗೆ ಸ್ವಲ್ಪ ಹೊತ್ತು ಅದು ಕಾಯಕ್ಕೆ ಬಿಡಬೇಕು ಎಣ್ಣೆನ. ಅದಾದಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡು ಕರ್ಕೋಬೇಕು ಎಣ್ಣೆಲಿ, ಈ ಥರ ಕಂದು ಬಣ್ಣ ಬರಬೇಕು ಆ ಥರವರೆಗೂ ಕರೀರಿ. ಅದಾದಮೇಲೆ ಸ್ವಲ್ಪ ಕಡಲೆ ಬೀಜನೂ ಹಾಕ್ಬಿಟ್ಟು ಅದೇ ಥರ ಕಂದು ಬಣ್ಣ ಬರೋವರೆಗೂ ಅದನ್ನು ಕರ್ಕೊಂಡಾದ್ಮೇಲೆ ಅದೇ ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ. ಎಣ್ಣೆನ ಸ್ವಲ್ಪ ಉರಿ ಮಾಡಿಕೊಂಡು ಇದನ್ನೆಲ್ಲ ಕರ್ಕೋಬೇಕಾಗುತ್ತೆ. ಉರಿನ ಜಾಸ್ತಿ ಮಾಡೇನಾದ್ರೂ ನಾವು ಕರ್ಕೊಂಡ್ರೆ ಎಲ್ಲ ಸೀದೋಗ್ಬಿಡುತ್ತೆ, ಅದು ಚೆನ್ನಾಗಿರಲ್ಲ. ಲಾಸ್ಟಲ್ಲಿ ಏನಾದರೂ ಹಾಕ್ಕೊಂಡು ತಿನ್ನಬೇಕಾದ್ರೆ ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ, ಜೀರಿಗೆ ಹಾಕ್ಕೊಂಡು ಸಣ್ಣ ಉರಿ ಮಾಡಿಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿದ್ದಾದಮೇಲೆ ನಾವೇನು ಹಚ್ಚಿಟ್ಕೊಂಡಿರ್ತೀವಿ ಈರುಳ್ಳಿನ ಅದನ್ನು ಸಹಿತ ಅದ್ರೊಳಗೆ ಹಾಕ್ಬಿಟ್ಟು ಸ್ವಲ್ಪ ಅದು ಕಡಿಮೆ ಉರಿ ಮಾಡಿಕೊಂಡು ಬೇಯಿಸ್ಕೊಳ್ಳಿ. ಕಂದು ಬಣ್ಣ ಬರಬೇಕು ಈರುಳ್ಳಿನೂ ಕೂಡ, ಅಲ್ಲಿವರೆಗೂ ಬೇಯಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಬೇಯಿಸ್ಕೋಬೇಕು. ಅದನ್ನು 10 ನಿಮಿಷ ಇಲ್ಲ 15 ನಿಮಿಷನಾದ್ರೂ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಈರುಳ್ಳಿನ. ಅದು ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಂಡಿದ್ದಾದಮೇಲೆ ನಾವೇನು ಬೇಯಿಸ್ಕೊಂಡಿರ್ತೀವಿ ಅವರೆಕಾಳನ್ನ ಅದನ್ನು ಅದರೊಳಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಒಂದು 5 ನಿಮಿಷ. ಸ್ವಲ್ಪ ಉಪ್ಪು ಹಿಡಿಯೋವರೆಗೂ ಬೇಯಿಸ್ಕೊಂಡಿದ್ದಾದಮೇಲೆ ನಾವೇನು ಗ್ರೈಂಡ್ ಮಾಡ್ಕೊಂಡಿರ್ತೀವಿ ಮಸಾಲೆನ ಅದನ್ನು ಇದ್ರೊಳಗೆ ಹಾಕ್ಕೊಂಡು ಸ್ವಲ್ಪ ಒಂದು 10 ನಿಮಿಷ ಇಲ್ಲ ಅದನ್ನು 1/4 ಗಂಟೆ ಬೇಯಿಸ್ಕೊಳ್ಳಿ. ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಶುಂಠಿ ಎಲ್ಲ ಹಾಕಿರ್ತೀವಲ್ವ, ಶುಂಠಿ, ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಅವೆಲ್ಲನೂ ಹೋಗ್ಬೇಕು, ಹಸಿ ಸ್ಮೆಲ್ ಹೋಗೋವರೆಗೂ ಬೇಯಿಸ್ಕೊಬೇಕು. ಆಮೇಲೆ ಸ್ವಲ್ಪ ಅರಿಶಿನ ಪೌಡರ್ನು ಕೂಡ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಬೇಯಿಸ್ಕೊಳ್ಳಿ ಒಂದು 1/4 ಗಂಟೆ. ನಾನು ಒಂದು ನಿಂಬೆಹಣ್ಣು ತೊಗೊಂಡು ಈ ಲೋಟಕ್ಕೆ ಫುಲ್ಲು ಇಂಟ್ಕೊಂಡಿದ್ದೀನಿ. ಇಂಟ್ಕೊಂಡಿದ್ದಾದಮೇಲೆ ಇದಕ್ಕೆ ಆಫ್ ಮಾಡಿಬಿಟ್ಟು ನಿಂಬೆ ಹುಳಿಬಿಡಿ, ಇಲ್ಲಾಂದರೆ ಉರಿ ಏನಾದರೂ ಹಾಗೆ ಬಿಟ್ಕೊಂಡು ಏನಾದರೂ ಹಾಕಿದ್ರೆ ಒಗ್ಗೊಗ್ರು ಬಂದುಬಿಡುತ್ತೆ. ಅದಕ್ಕೋಸ್ಕರ ಆಫ್ ಮಾಡಿಬಿಟ್ಟು ನಿಂಬೆ ಹುಳಿಬಿಡಿ, ಆವಾಗ ಚೆನ್ನಾಗಿರುತ್ತೆ. ಸ್ವಲ್ಪ ನಿಮ್ಗೇನಾದರೂ ಬೇಕಿದ್ದರೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಳಿ, ಸಖತ್ತಾಗಿರುತ್ತೆ ಮಾತ್ರ. ನೋಡಿ, ನಿಮ್ಗೇನಾದ್ರು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಉಪ್ಪೇನಾದ್ರು ಕಡಿಮೆ ಇದ್ದರೆ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಅದನ್ನು ಉಪ್ಪು ಹಾಕಾದ್ಮೇಲೆ ತಿರುಗಿಸ್ಕೊಂಡಾದ್ಮೇಲೆ ನೀವೇನು ಅನ್ನ ಮಾಡಿ ಇಟ್ಕೊಂಡಿರ್ತೀರಿ ಅದಕ್ಕೆ ಗೊಜ್ಜು ಹಾಕ್ಕೊಂಡು ಕಲಿಸ್ಕೊಳ್ಳಿ, ಸೂಪರಾಗಿರುತ್ತೆ. ನೋಡಿ, ಅವರೆಕಾಳು ಚಿತ್ರಾನ್ನ ರೆಡಿಯಾಗಿದೆ. ನನಗಂತೂ ಇದಂತೂ ತುಂಬ ಇಷ್ಟ ಮಾತ್ರ, ಅವರೆಕಾಳು ಚಿತ್ರಾನ್ನ. ನೀವೇನು ಎತ್ತಿಟ್ಕೊಂಡಿರ್ತೀರಿ ಕಡಲೆ ಬೀಜ ಮತ್ತು ಕಡಲೆಬೇಳೆನ ಅದನ್ನು ಮೇಲ್ಗಡೆ ಹಾಕ್ಕೊಂಡು ಕಲಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ಅವರೆಕಾಳು ಚಿತ್ರಾನ್ನ ರೆಡಿಯಾಗಿದೆ. ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಗೆ ಒಂದು ಶೇರ್, ಕಮೆಂಟ್, ಒಂದು ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು.